ಇಲ್ಲಿ ಪ್ರಿಯಾಂಕಾ ಮೇಡಮ್ ಆಬ್ಜೆಕ್ಟ್ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ವಸ್ತುವು ನಮಗೆ ಒಂದು ಸೈನ್ಸ್ ಅಂದ್ರೆ ಆಬ್ಜೆಕ್ಟ್ ಸೈನ್ಸ್ ಪ್ರತಿಯೊಂದು ವಸ್ತುವು ನಮ್ಗೆ ಹೇಳ್ಕೊಡ್ತಾ ಇರುತ್ತೆ. ಅಂದ್ರೆ ಒಂದು ಸರ್ತ್ ಹೇಳುತ್ತೆ, ಸೀರಿಯಸ್ ಆಗಿ ಸಿಂಪಲ್ ಆಗಿ ಹೇಗೆ ತೋರಿಸುತ್ತೆ ಅದು, ಅದನ್ನ ನಾವು ಗಮನ ಕೊಡ್ಲಿಲ್ಲ ಇನ್ನೊಂಚೂರು ಸೀರಿಯಸ್ ಆಗಿ ತೋರಿಸುತ್ತೆ, ಅದಕ್ಕೂ ಗಮನ ಕೊಡ್ಲಿಲ್ಲ ಅಂದ್ರೆ ಕಪ್ಪಾಳ ಕೊಡದು ಹೇಳ್ಕೊಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ನಮ್ಮ ಅರಿವು ನಮ್ಮೊಟ್ಟಿಗೆ ಇದ್ದಾಗ ಮಾತ್ರನೇ ನಾವು ಪ್ರಜ್ಞಾಪೂರ್ವಕವಾಗಿ ಜೀವನವನ್ನ ಜೀವಿಸಿದಾಗ ಎಲ್ಲವನ್ನು ಈಸಿಯಾಗಿ ಫೇಸ್ ಮಾಡ್ತಾ, ಅದೇ ಏನೋ ಹೇಳ್ತಾರಲ್ಲ, ಕೊಡ್ಲಿಲ್ಲಿ ಹೋಗೋದು ಒಂದು ಉಗ್ರಲ್ಲಿ ಹೋಯ್ತು ಅಂತ ಹೇಳ್ತಾರಲ್ಲ, ಆ ತರ ಚಿಕ್ಕದ್ರಲ್ಲಿ ನಾವು ಸಾಲ್ವೇಷನ್ಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕೋಟೇಶ್ವರರಾವ್ ಸರ್ ಹೇಳಿದ್ರು, ಯಾರ್ಯಾರು ಇವಾಗ ವಾಲಂಟಿಯರ್ ಆಗಿ ನಾವು ಕೆಲಸವನ್ನ ಮಾಡ್ಬೇಕು ಅಂತ. ನಿಜವಾದ ಧ್ಯಾನಿಗಳು ಯಾವುದೋ ಒಂದು ಮುಖಾಂತರ ಅಂದ್ರೆ ಕಂಪ್ಲೀಟ್ ಆಗಿ ಯೂನಿವರ್ಸ್ಗೆ ಸರೆಂಡರ್ ಆಗ್ತೀವಿ. ಸೊ ಯೂನಿವರ್ಸ್ ಸರೆಂಡರ್ ಆದಾಗ ಏನಾಗ್ತೀವಿ ನಾವು ಅಂತಂದ್ರೆ, ಯೂನಿವರ್ಸ್ ಹೇಳಿದ್ದನ್ನ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ಮ ಇಂಟ್ಯೂಷನ್ಸ್ ಅನ್ನೋದು ನಮಗ್ ಬಂದಾಗ, ಅಯ್ಯೋ ಇಂಟ್ಯೂಷನ್ ನನಗೆ ಬಂತು, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಕೂತ್ಕೊಂಡ್ವಿ ಅಂದ್ರೆ ಮತ್ತೆ ನಮ್ಗೆ ಇಂಟ್ಯೂಷನ್ಸ್ ಬರೋದಿಲ್ಲ. ಯೂನಿವರ್ಸ್ ವರ್ಕ್ ಅಂದ್ರೆ ಬೇರೆ ಯಾವ್ದಲ್ಲ, ನಮ್ಮ ವರ್ಕ್ಗೆ ನಾವು ಸಿದ್ಧರಾಗೋದಿಲ್ಲ. ಸೊ ಯಾವುದೇ ಒಂದು ಇಂಟ್ಯೂಷನ್ಸ್ ಬಂತು ಅಂದ್ರೆ ಇಮಿಡಿಯೇಟ್ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಶುರು ಮಾಡ್ಬೇಕು. ಮೆಡಿಟೇಟರ್ಸ್ ಅಂದ್ರೇನೆ ಸಾಹಸಿಗರು ಸರ್. ಸೊ ಮೆಡಿಟೇಷನ್ ಅಂದ್ರೆ ಸಾಹಸಿಗರು, ಯಾಕಂದ್ರೆ ಬಾಹ್ಯವಾಗಿ ನಾವು ಏನ್ ಬೇಕಾದ್ರೂ ಮಾಡಬಲ್ಲೆವು, ಆಂತರಿಕವಾಗಿ ನಮ್ಮ ಮನಸ್ಸನ್ನ ನಾವು ನೋಡ್ಕೊಳಕ್ಕೆ ರೆಡಿ ಇರೋದಿಲ್ಲ. ಸೊ ನಮ್ಮ ಮನಸ್ಸನ್ನ ಮೀರಿ ನಾವು ಆ ಸ್ಥಿತಿಗೆ ಬಂದಾಗ ನಾವೆಲ್ಲ ನಿಜವಾದ ಸಾಹಸಿಗರು ಅಂತ ಹೇಳ್ಕೋಬಹುದು. ಸೊ ನಮ್ಮ ಒಂದು ಏನು ಅಂತಂದ್ರೆ, ಇವಾಗ ಏನ್ ಹೇಳಿದ್ರು ಸರ್, ನನ್ನ ಮಾಗಡಿಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ನನ್ನ ಇಂಟ್ಯೂಷನ್ ಪ್ರಕಾರ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಲಿಟ್ರಲಿ ಒಂದು ಹೆಣ್ಣಾಗಿ ಮತ್ತೆ ನಾನು ಒಂದು ಸ್ಪೀಕರ್ನ ಇಟ್ಕೊಂಡು ಒಂದೊಂದ್ ಸರ್ತಿ ನನಗೆ ವೆಹಿಕಲ್ ಆಗತ್ತೆ, ಒಂದೊಂದ್ ಸರ್ತಿ ಬಸ್ಸಲ್ಲಿ ಓಡಾಡ್ಬೇಕಾಗತ್ತೆ. ಸೊ ಯಾವ್ದಕ್ಕೂ ನಾನು ಹಿಂದೆ ಹಾಕೋದಿಲ್ಲ. ನನ್ನ ಒಂದು ಗುರಿ ಏನು, ಈಗ ಗೊತ್ತಿಲ್ದಿರುವ ಏರಿಯಾಗಳೆಲ್ಲ ಸುತ್ತಾ ಇದ್ದೀನಿ. ಈಗ ಬೆಂಗಳೂರು ಎಷ್ಟು ದೊಡ್ಡದಾಗಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಗೊತ್ತಿಲ್ದಿರೋ ಏರಿಯಾಗೆಲ್ಲ ಇವಾಗ ಅದಕ್ಕೆ ಕರೆಕ್ಟ್ ಆಗಿ ನಮ್ಗೆ ಒಂದು ಟೆಕ್ನಾಲಜಿ, ಗೂಗಲ್ ಮ್ಯಾಪ್ಸ್ ಇದು ಇರೋದ್ರಿಂದ ಯಾವುದೇ ಒಂದು ಭಯ ಆತಂಕ ಇಲ್ಲದೆ ನನ್ನ ಕಾರ್ಯಕ್ರಮ ಅಂದ್ರೆ ನನ್ನ ಮುಖಾಂತರ ಆಗ್ತಾ ಇರುವ ಕಾರ್ಯಕ್ರಮಕ್ಕೆ ನಾನು ಅದಕ್ಕೆ ಶ್ರಮಸಿದ್ಧ. ಅಂದ್ರೆ ಇವಾಗ ಹೇಗೆ ಅಂದ್ರೆ, ಮನೆಯಲ್ಲಿ ಫಂಕ್ಷನ್ ಇದ್ರು ಆ ತಿಂಗಳು ಬಿಡೋದಿಲ್ಲ ನಾನು, ಬುದ್ಧ ಪೌರ್ಣಮಿ ಇದ್ರು ಆ ತಿಂಗಳು ಬಿಡೋದಿಲ್ಲ ನಾನು. ಏನೇ ಒಂದು ಫಂಕ್ಷನ್ಸ್ ಇದ್ದು ಏನೇ ಆಗ್ಲಿ, ನನ್ನ ಒಂದು ಸಂಕಲ್ಪ ಏನು, ಒಂದು ತಿಂಗಳಿಗೆ ಒಂದು ಮನೆಯಲ್ಲಿ ಒಂದು ಸಾಮೂಹಿಕ ಧ್ಯಾನ ಅನ್ನೋದು ಆಗ್ಬೇಕು. ಅಂದ್ರೆ ಆ ಒಂದು ಮನೆ ಎನರ್ಜೈಸ್ ಆದ್ರೆ ಆ ಒಂದು ಏರಿಯಾ ಎನರ್ಜೈಸ್ ಆದಾಗೆ. ಸೊ ಅದಕ್ಕೋಸ್ಕರ ಅಂದ್ರೆ ಇಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಳೋದಲ್ಲ, ಪ್ರತಿಯೊಬ್ಬರಲ್ಲಿರುವಂತ ಮಾಸ್ಟರ್ಸ್ ಅಂದ್ರೆ ನಮ್ಮನ್ನ ನಾವು ಮಾಸ್ಟರಿಂಗ್ ಮಾಡಿದ್ರೆ ನಾವು ಮಾಸ್ಟರ್ಸ್ ಅಂತಾನೆ ಲೆಕ್ಕ ಸ್ನೇಹಿತರೆ. ಸೊ ಆಗ ನಮಗ್ ಬಂದಿರುವ ಇಂಟ್ಯೂಷನ್ಸ್ ಅನ್ನ ಶುರು ಮಾಡೋದಕ್ಕೆ ಹಿಂದೆ ಹಾಕ್ಬಾರ್ದು. ಯೂನಿವರ್ಸ್ ನಮ್ಮ ಮುಖಾಂತರ ಇಂಟ್ಯೂಷನ್ ಕೊಡ್ತು ಅಂದ್ರೆ ಯೂನಿವರ್ಸ್ ನಮ್ಮೊಂದಿಗೆ ಇದೆ ಅಂತ. ಅದ್ ಹೇಗಾಗುತ್ತೋ ಎತ್ತಾಗುತ್ತೋ ಅನ್ನೋ ಅನುಭೂತಿ ಬೇಡ. ನಮಗ್ ಬಂದಿರೋದನ್ನ ನಾವು ಕೆಲಸವನ್ನ ಮುಂದುವರಿಸ್ತಾ ಆ ಕೆಲಸವನ್ನ ಮುಗಿಸ್ದಾಗ ಅಲ್ಲಿ ಸಿಗುವಂತ ತೃಪ್ತಿ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಸೊ ಬಿ ಎ ಲೀಡರ್ಸ್ ಅಂತ ಅನ್ಕೋಬೇಕಾಗುತ್ತೆ. ಬಿ ಎ ಲೀಡರ್ಸ್ ಅವ್ರವ್ರ ಕೈಲಾದವು ಅದನ್ನ ಕೆಲಸ ಮಾಡ್ಬೇಕು. ಅಂದ್ರೆ ಒಂದು ನಾವು ಮಾಡ್ತಾ ಇರೋದು ಒಂದು ಅಳಿಲು ಸೇವೆನೇ ರಾಮನ್ಗೆ ತುಂಬಾ ಇಷ್ಟ ಅಂತೆ. ಚಿಕ್ಕದಾಗಿದ್ರು ಆ ಅಳಿಲು ತನ್ನ ಕೈಲಾದಂತ ಕೆಲ್ಸವನ್ನ ತಾನು ಮಾಡ್ತಂತೆ. ಅಂದ್ರೆ ನಾನ್ ಚಿಕ್ಕದು ನಾನು ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಅಲ್ಲಿ ಕೂರ್ಲಿಲ್ಲ ಅಳಿಲು. ತನ್ನ ಕೈಲಾಗಿದ್ದ ಸಹಾಯವನ್ನ ತಾನು ಮಾಡ್ಲೇಬೇಕು. ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ನಾವು ತಗೊಳ್ಳೇಬೇಕು. ಸೊ ನಮ್ ಜವಾಬ್ದಾರಿ ನಾವೆಲ್ಲ ತಗೊಳ್ಳೋದಕ್ ರೆಡಿ ಇದೀವಲ್ಲ. ಸೊ ನಮ್ ಕೈಲಾದ ಹಾಗೆ ಆನ್ಲೈನ್ ಆಗ್ಬೋದು, ನಮ್ ಸುತ್ತಮುತ್ತ ಯಾರಾದ್ರು ಕೂತಿರೋರು, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋರು, ಇವಾಗ ಯಾವ್ದೋ ಒಂದು ಆಟೋದಲ್ಲಿ ಬರ್ತೀವಿ, ಆ ಆಟೋದವ್ರಿಗೊಂದು ಧ್ಯಾನ ತಾಂಬೂಲ ಕೊಡೋದು, ಇಲ್ಲ ಬಸ್ ಕಂಡಕ್ಟರ್ ಹತ್ರ ಟಿಕೆಟ್ ತಗೊಳ್ತೀವಿ, ಅವ್ರಿಗೊಂದು ಧ್ಯಾನ ತಾಂಬೂಲ ಕೊಡೋದು. ಇದು ನಿಜವಾದ ಒಂದು ಸಿಹಿಯನ್ನ ಹಂಚ್ತಾ ಇದೀವಿ. ಯಾವ್ದೋ
ಪಾಂಪ್ಲೆಟ್ ಅವರ ಜೀವನವನ್ನ ಒಂದು ಟರ್ನಿಂಗ್ ಪಾಯಿಂಟ್. ಈಗ ಎಷ್ಟೊಂದು ಜನ ಆ ಪಾಂಪ್ಲೆಟ್ ತಗೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇಡೀ ಅಂದ್ರೆ ಯೂನಿವರ್ಸ್ಗೆ ಬೇಕಾಗುವಂತ ಸಹಾಯ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಬೇಡವಾದ ಆಲೋಚನೆಗಳನ್ನ ಬಿಟ್ಟು, ಅಂದ್ರೆ ಇಲ್ಲಿ ಪತ್ರಿ ಸರ್ ಪತ್ರಿ ಸರ್ ಪಕ್ಕ ಹೀಗೆ ಕೂತಿದ್ದೆ, ಅವ್ರ ಹತ್ರ ಕೇಳ್ತಾ ಇದ್ರು. ಯಾರೋ ಒಬ್ರು ಹೊಸಬರು ಬಂದ್ರು, ಹಿಂದಿ ತಿನ್ನ ಜೀವಿತವು ಬೀದಿಗೆ ಪಡಿಂದಿ ಅಂತಂದ್ರು. ಅಂದ್ರೆ ಆಕೆ ಬಂದಿದ್ದಾಳೆ, ಇವ್ರ ಜೀವನ ಬೀದಿಗೆ ಬಿತ್ತು ಅಂತ. ಅಂದ್ರೆ ಇವಾಗ ನಾವೆಲ್ಲಾನು ಹೌಸ್ ವೈಫ್, ಮನೆ ಬಿಟ್ಟು ಈಚೆ ತಿರುಗುದವ್ರಲ್ಲ. ಆದ್ರೆ ಈ ಒಂದು ಕಾರ್ಯ ಏನು ನಾವು ಧ್ಯಾನದಲ್ಲಿ ಅನುಭವ ಪಡ್ಕೊಳ್ತೀವೋ ಅದನ್ನ ಹಂಚ್ಬೇಕು ಅನ್ನೋ ತಪನ ನಿಮ್ಮಲ್ಲಿರೋರ್ಗೆಲ್ಲರಿಗೂ ಇದೆಯಾ ಇಲ್ವಾ? ಇದೆ. ಅದೇನ್ ಮಾಡುತ್ತೆ, ನಮ್ಗೆ ಹೊಸಬರು ನುಡ್ಕೋದಕ್ಕೆ ಬೀದಿಗೆ ಬೀಳ್ಲೇಬೇಕು ನಾವು. ಆ ಕೆಲ್ಸವನ್ನ ಮಾಡುತ್ತೆ. ಮತ್ತೆ ಮನೆಯಲ್ಲಿ ನಾವು ಲೀಜರ್ ಟೈಮಲ್ಲಿ ಈ ಕೆಲಸ ಮಾಡಿದ್ರು ಸಹ ಸಂಸಾರವೇ ನಿರ್ವಾಣ ಅಂತ ಹೇಳ್ತಾರೆ. ಲೀಜರ್ ಟೈಮಲ್ಲಿ ನಾವು ಹೆಂಗಸ್ ಏನ್ ಮಾಡ್ತೀವಿ, ರೀಲ್ಸ್ ನೋಡೋದಂತೆ, ಮತ್ತೆ ಒಂದು ಜ್ಯುವೆಲ್ರಿ ನೋಡೋದಂತೆ, ಡ್ರೆಸ್ ಪ್ಯಾಟರ್ನ್ಸ್ ಅಂತ ಇವನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಸೊ ಅದು ಬೇಕಿಲ್ಲ. ಮತ್ತೆ ಇಲ್ದಿರೋದು ಅದು ಬೇಡವಾದ ಆಲೋಚನೆಗಳನ್ನೆಲ್ಲ, ಅಂದ್ರೆ ಭೂಮಿ ಮೇಲೆ ಆ ಕೆಟ್ಟ ಆಲೋಚನೆ ಅಂದ್ರೆ ಥಾಟ್ ಪಲ್ಯೂಷನ್ ಅನ್ನೋದನ್ನ ಅವಾಯ್ಡ್ ಮಾಡಿಸಿದ್ದಾರೆ ಪತ್ರಿ ಸರ್. ಎಲ್ಲರಿಗೂ, ಗೃಹಿಣಿಯರಿಗೂ ಕೆಲಸ ಕೊಟ್ಟು ಈ ಒಂದು ಥಾಟ್ ಪಲ್ಯೂಷನ್ ಅನ್ನ ಅವಾಯ್ಡ್ ಮಾಡಿ ಭೂಮಿಯ ಅಸೆನ್ಷನ್ಗೆ ಒಂದು ಉತ್ತಮವಾದ ಸ್ಥಿತಿಗೆ ಬರೋದಕ್ಕೆ ಇಲ್ಲಿ ನಮ್ಗೆ ಪತ್ರಿ ಸರ್ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸವನ್ನೆಲ್ಲ ನಾವು ಮಾಡೋಣವಾ? ಎಸ್ ಅಲ್ವಾ? ನಮಗೆ ನಾವು ಒಂದು ಪ್ರಮಾಣವನ್ನ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.